ವೀಕ್ಷಕರೇ ನಮಸ್ಕಾರ. ಸಹಕಾರ ಸಂಘಗಳ ಚುನಾವಣೆ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಕೃಷಿಕರು ರೈತರು ಇರುವಂತಹ ಒಂದು ಸಹಕಾರ ಸಂಘ. ಅದು ಬಹಳ ಏನು ಅದರಲ್ಲಿ ಅಂತ ಹೇಳ್ಕೊಳ್ಳೋಂಥ ದೊಡ್ಡ ಮಟ್ಟದ ಏನು ಹಣ ಸಂದಾಯ ಆಗೋದಿಲ್ಲ. ರೈತರು ಕೃಷಿಕರು ಸೇರಿ ಆ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅದರಲ್ಲಿ ಚುನಾವಣೆಗಳಾಗ್ತವೆ. ಕಳೆದ ಬಾರಿ ತಾವು ನೋಡಿರ್ಬೋದು, TAPMS ನೆಲಮಂಗಲದ ಒಂದು TAPMS ಸೊಸೈಟಿಯ ಒಂದು ಚುನಾವಣೆ ಆಯಿತು. ಆ ಒಂದು ಚುನಾವಣೆ ಯಾವ ರೀತಿ ಆಯಿತು ಅಂದರೆ ನಿಜಕ್ಕೂ ಇಡೀ ನೆಲಮಂಗಲ ತಾಲೂಕಿಗೆ ತಲೆ ತಗ್ಗಿಸುವಂತಹ ವಿಚಾರ. 3 ಗಂಟೆಗೆ ನಾಮನಿರ್ದೇಶನ ಸಲ್ಲಿಸಿದಂತಹ ವ್ಯಕ್ತಿಗಳು ಅದನ್ನು ವಾಪಸ್ ಪಡೆಯುವಂತಹಕ್ಕೆ ಅವಕಾಶ ಆಯಿತು. 3 ಗಂಟೆ ಅದಕ್ಕೆ ಕಾಲಾವಕಾಶ ಆಯಿತು. ಮಧ್ಯಾಹ್ನ 3 ಗಂಟೆ ಅಷ್ಟು ತಕ್ಕೋಬೇಕು ಅನ್ನೋದು. ಸಂಜೆ 6 ಗಂಟೆ ಆದ್ರೂ ಆ ಪ್ರಕ್ರಿಯೆ ನಡೀತಾನೆ ಇದೆ ಅನ್ನೋಂಥ ಸಂದರ್ಭದಲ್ಲಿ ನಾವುಗಳು ಹೋಗಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ನಾಮಫಲಕವನ್ನು ಹಾಕ್ತಾರೆ, ಯಾರೆಲ್ಲ ವಾಪಸ್ ತೊಗೊಂಡಿದ್ದಾರೆ, ಯಾರೆಲ್ಲ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ತದನಂತರ ನಾವು ಅಲ್ಲಿಂದ ಹೋದ ಮೇಲೆ ತಾವು ಪಕ್ಕದಲ್ಲಿ ನೋಡ್ತಾ ಇರ್ಬೋದು ದೃಶ್ಯಗಳನ್ನು. ರಾತ್ರಿ 9:00 ಚುನಾವಣಾಧಿಕಾರಿ TAPMSನ ಚುನಾವಣೆ ಜಾಗದಲ್ಲಿ ಇರ್ತಾರೆ ಅಂತೇಳಿ ಒಬ್ಬ ಸರ್ಕಾರಿ ಅಧಿಕಾರಿ ಯಾರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಯೋಗ್ಯತೆಗಳಿಗೆ ಚುನಾವಣೆ ಸ್ಪರ್ಧೆ ಮಾಡುವಂತಹ ವ್ಯಕ್ತಿಗಳು ರೈತರ ಬಳಿ ಹೋಗಿ ಮತವನ್ನು ಕೇಳೋದಕ್ಕಾಗೋದಿಲ್ಲ. ಒಂಥರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನ ಮಾಡ್ತಾರೆ. ಈ ಥರದ ಒಂದು ಬೆಳವಣಿಗೆಗಳು ಇವತ್ತು ನೆಲಮಂಗಲದಲ್ಲಿ ಆಗ್ತಾ ಇರೋಂಥದ್ದು. ಆದರೆ ಇವತ್ತು ಪ್ರಸ್ತುತ ವಿಚಾರಕ್ಕೆ ಬರ್ತೀನಿ. ಇವತ್ತು ಚುನಾವಣೆ ಆಗಬೇಕಾಗಿತ್ತು. ಏನು TAPMS ಚುನಾವಣೆ ಇದೆ, ಅದು ಅಧ್ಯಕ್ಷ ಸ್ಥಾನದ ಚುನಾವಣೆ ಆಗಬೇಕಾಗಿತ್ತು. ಚುನಾವಣೆಯನ್ನು ಮುಂದೂಡಲಾಗಿದೆ. ಕಾರಣ, ನೆಲಮಂಗಲದಲ್ಲಿ ಕಡಲೆಕಾಯಿ ಪರಿಸೆ ಆಗ್ತಾ ಇದೆ. ಅಲ್ಲಿ ಪೊಲೀಸ್ ಸಿಬ್ಬಂದಿ ಹಾಕಿದ್ದೀವಿ, ನಮ್ಮ ಬಳಿ ಪೊಲೀಸ್ ಸಿಬ್ಬಂದಿ ಕಡಿಮೆ ಇದ್ದಾರೆ, ಹಾಗಾಗಿ ನಾವು ಸೂಕ್ತ ಬಂದೋಬಸ್ತನ್ನು ಕೊಡೋಕ್ಕಾಗಲ್ಲ ಅನ್ನುವಂತಹ ಕ್ಷುಲ್ಲಕ ಕಾರಣವನ್ನು ಪೊಲೀಸ್ ಇಲಾಖೆ ಕೊಟ್ಟಿರುವಂಥದ್ದು. ಮೇಲ್ನೋಟಕ್ಕೆ ತಮಗೆಲ್ಲ ಗೊತ್ತಾಗ್ತಿರ್ಬೋದು ಈ ಒಂದು ಕ್ಷುಲ್ಲಕ ಕಾರಣ ಯಾವ ಮಟ್ಟದಲ್ಲಿ ಆಗ್ತಾ ಇದೆ. ಒಂದು ಪೊಲೀಸ್ ಇಲಾಖೆ ಚುನಾವಣೆಯನ್ನು ಮುಂದೂಡೋಕ್ಕೆ ಮನವಿಯನ್ನು ಕೊಡ್ತದೆ ಅಂದರೆ ಚುನಾವಣೆನ ಈ ರೀತಿಯೂ ಮಾಡ್ಬೋದಾ ಅನ್ನೋ ಪ್ರಶ್ನೆಗಳು ಈಗ ಉದ್ಭವ ಆಗ್ತದೆ. ನೆಲಮಂಗಲ ತಾಲೂಕಿನಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರುವಂತಹ ಒಂದು ವಿಚಾರ ಇಡೀ ತಾಲೂಕು ತಲೆ ತಗ್ಗಿಸುವಂತಹ ವಿಚಾರ. ಒಬ್ಬ ಪ್ರಭಾವಿ ರಾಜಕಾರಣಿಗೆ ಪೊಲೀಸ್ ಇಲಾಖೆ ತಲೆಬಾಗಿ ಇವತ್ತು ಸಿಬ್ಬಂದಿನೇ ಇಲ್ಲ ಚುನಾವಣೆಗೆ ಬಂದೋಬಸ್ತ್ ಕೊಡೋದಕ್ಕೆ, ಚುನಾವಣೆ ಮುಂದೂಡಿ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡ್ತಾರೆ, ಮನವಿಯನ್ನು ಮಾಡ್ತಾರೆ ಪತ್ರಗಳ ಮುಖಾಂತರ. ಅಂದರೆ ಸಮಾಜ ಇವತ್ತು ನೆಲಮಂಗಲ ತಾಲೂಕಿನಲ್ಲಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋದು ನಾನು ಪರಿಗಣಿಸಬೇಕಾಗುತ್ತೆ. ಈ ವಿಚಾರವಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ KRS ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಅರುಣ್ ಕುಮಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರನ್ನೇ ನೇರವಾಗಿ ಮಾತಾಡ್ಸೋಣ. ಸಾಕಷ್ಟು ಹೋರಾಟಗಳನ್ನು, ನ್ಯಾಯಪರವಾದಂತಹ ಜನಪರವಾದಂತಹ ಎಲ್ಲ ಸಾಕಷ್ಟು ಹೋರಾಟಗಳನ್ನು ಮಾಡಿದಂತಹ ವ್ಯಕ್ತಿಯವರು. ಅವ್ರನ್ನ ಕೇಳೋದ ಈ ಒಂದು ವಿಚಾರ ಎಷ್ಟು ಮಟ್ಟಿಗೆ ಸರಿ ಅನ್ನೋದು. ಸರ್, ಇವಾಗ ಚುನಾವಣೆ ಆಗಬೇಕಾಗಿತ್ತು, ಇವತ್ತು ಅಧ್ಯಕ್ಷರ ಸ್ಥಾನದ ಚುನಾವಣೆ. ಆ ಚುನಾವಣೆಯನ್ನು ಕೇವಲ ಹೇಳೋಕ್ಕೂ ನಾಚಿಕೆ ಆಗುತ್ತೆ, ನಮಗೆ ಅಸಹ್ಯ ಅನಿಸುತ್ತೆ. ಪೊಲೀಸ್ ಇಲಾಖೆ ಸಿಬ್ಬಂದಿನೇ ಇಲ್ಲ, ನೀವು ಚುನಾವಣೆ ಮುಂದೂಡಿ ಅಂತ ಹೇಳ್ಬಿಟ್ಟು ಮನವಿ ಪತ್ರವನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಈ ರೀತಿಯೂ ರಾಜಕಾರಣ ಮಾಡ್ಬೋದಾ? ಸರ್, ಅದೇ ಹೇಳ್ತಾರಲ್ಲ, ಅದೇನೋ ಕಳ್ಳಂಗೆ ಪಿಳ್ಳೆನವ ಅಂತೇನೋ ಗಾದೆ ಇದೆ ನೋಡಿ. ಇತಿಹಾಸದಲ್ಲಿ ಕಂಡು ಕೇಳರಿಯದ ಘಟನೆ ಇದು. ಪೊಲೀಸ್ ಇಲಾಖೆಯವರು ನಮ್ಮ ಬಳಿ ಸಿಬ್ಬಂದಿ ಇಲ್ಲ ಅಂತ ಹೇಳ್ಬಿಟ್ಟು ಚುನಾವಣೆನ ಮುಂದಕ್ಕೆ ಹಾಕಿ ಅಂತ ಹೇಳ್ಬಿಟ್ಟು ಪತ್ರವನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಸರಿ. ಹಂಗಾದ್ರೆ ಈಗ ಟೌನಲ್ಲಿ ಇದು ಟೌನ್ ಲಿಮಿಟ್, ಕಡ್ಲೆಕಾಯಿ ಪರಿಸೆ ನಡೀತಾ ಇದೆ. ಅವತ್ತಿಗೂ ನಡೀತಿತ್ತು, ಇವತ್ತಿಗೂ ನಡೀತಿದೆ, ಇನ್ನು ಮುಂದಕ್ಕೂ ನಡೀತಿದೆ. ಅಂದ್ರೆ ಯಾವತ್ತೂ ಸಿಬ್ಬಂದಿ ಕೊಡ್ತಾ ಇರ್ಲಿಲ್ಲ ನಿಮ್ಗೆ. ಇವತ್ತು ಎಲೆಕ್ಷನ್ ನಡಿಬೇಕಾಗಿತ್ತು, ಇವತ್ತು ನೀವು ಪತ್ರದ ಮುಖಾಂತರ ಇವ್ರಿಗೆ. ಆಮೇಲೆ ಇದೇನು ದೊಡ್ಡ ಒಂದು ಚುನಾವಣೆ ಏನಲ್ಲ, ಇದೊಂದು ರೈತರ ಸಂಘದ ಚುನಾವಣೆ. ಆದ್ರೆ ಸರ್, ಇದು ರಾಜಕೀಯ ಪ್ರೇರಿತ ಅಷ್ಟೇ, ಆಯ್ತಾ. ಚುನಾವಣೆನ ಮುಂದೂಡ್ಬೇಕಾಗಿತ್ತು. ಯಾಕೆ ಮುಂದೂಡ್ಬೇಕಾಗಿತ್ತು ಅಂದ್ರೆ ಸೋಲಿನ ಭಯ. ಇವತ್ತೇನು ಆಡಳಿತ ಮಾಡ್ತಿದ್ದಾರೆ ತಾಲೂಕಿನಲ್ಲಿ, ಅವರಿಗೆ ಸೋಲಿನ ಭಯ ಬಂದು ಈ ಆಲ್ರೆಡಿ ಇದೆಲ್ಲ ಫಿಕ್ಸ್ ಆಗಿತ್ತು. ಹಂಗಾಗಿ ಎಲ್ಲೋ ಒಂದ್ ಕಡೆ ನನ್ನ ಬೆಂಬಲಿತ ಅಥವಾ ನನ್ನ ಸರ್ಕಾರದ ಬೆಂಬಲಿತರು ಸೋಲ್ಬಹುದು ಒಂದು ಕಾರಣಕ್ಕಾಗಿ ಇದನ್ನ ಒಂದು ರೀಸನ್ ಕೊಟ್ಟು ಮುಂದೆ ಹಾಕಿದ್ದಾರೆ ಅಷ್ಟೇ. ಸೊ ಈಗ ತಾವು ಹೇಳೋ ಪ್ರಕಾರ ಇಲ್ಲಿ ಈಗಾಗಲೇ ಫಿಕ್ಸ್ ಆಗಿತ್ತು ಯಾರು ಅಧ್ಯಕ್ಷರು ಅನ್ನುವಂಥದ್ದು. ಸೊ ಹಾಗಾಗಿ ಕಾಂಗ್ರೆಸ್ ಬೆಂಬಲಿತ, ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಸರ್, ಕಾಂಗ್ರೆಸ್ ಬೆಂಬಲಿತ ಒಬ್ಬ ವ್ಯಕ್ತಿ ಇಲ್ಲಿ ಅಧಿಕಾರವನ್ನು ಸ್ವೀಕರಿಸಬೇಕು, ಅಧ್ಯಕ್ಷ ಸ್ಥಾನದ ಗದ್ದುಗೆಯನ್ನು ಏರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕುತಂತ್ರವನ್ನು ಮಾಡಿರುವಂಥದ್ದು. ನೀವು ಹೇಳೋ ಪ್ರಕಾರ ಏನಾದರೂ JDSನ ಒಬ್ಬ ವ್ಯಕ್ತಿ ಏನಾದರೂ ಇಲ್ಲಿ ಬಹುಮತಗಳಿಂದ ಅಧ್ಯಕ್ಷ ಸ್ಥಾನಕ್ಕೆ ಸಜ್ಜಾಗಿದ್ರಾ ಅಂತ? ಸರ್, ಇದೇನಾಗಿದೆ, JDS ಕಾಂಗ್ರೆಸ್ ಅನ್ನೋದಕ್ಕಿಂತ ತನ್ನ ಬೆಂಬಲಿತರು ಮೇಲ್ಗೈಯನ್ನ ಸಾಧಿಸಬೇಕು ಅಷ್ಟೇ. ಆ ಒಂದು ಕಾರಣಕ್ಕೆ ಈಗ ಏನಾಗಿದೆ, ಇಲ್ಲಿ ಮೂಲ ಮತ್ತು ಈಗ ಬಂದಿರೋಂಥವ್ರು ಈ ಎರಡರಲ್ಲೂ ಅವ್ರವ್ರ ಮಧ್ಯೆನೇ ಫೈಟ್ ಇದೆ. ಹಂಗಾಗಿ ಏನಾಗಿದೆ, ಈಗ ನಾನು ಹೇಳದ್ ನಡಿಬೇಕು, ನಾನು ಏನ್ ಹೇಳ್ತೀನಿ ಅದು ನಡಿಬೇಕು ಅಂತ ಒಂದು ಕಾರಣದಿಂದ ಈ ಎಲೆಕ್ಷನ್ ಸರ್, ಇಷ್ಟೆಲ್ಲ ಅಧಿಕಾರ ಇದೆ,
ಆಡಳಿತ ಪಕ್ಷ ಇದೆ, ನಿಮ್ಗೆ ಇಷ್ಟೆಲ್ಲ ಧೈರ್ಯ ಇದ್ದು, ಇಷ್ಟೆಲ್ಲ ಒಂದು ಈ ತಾಲೂಕಲ್ಲಿ ಇಷ್ಟೆಲ್ಲ ರಾಜಕಾರಣ ಮಾಡುತ್ತಿದ್ರು ನೀವು ಒಂದು ಭಯದಿಂದ ಇದನ್ನ ಮುಂದೆ ಹಾಕಿರೋದು ನನಗೆಲ್ಲೋ ಸರಿ ಅಂತ ಅನ್ನಿಸ್ತಾ ಇಲ್ಲ. ಯಾಕೆ ಅಂತಂತಂದ್ರೆ ನಿಮ್ಗೆ ಆಡಳಿತ ಇದೆ ಆಯ್ತಾ, ನೀವು ಒಳ್ಳೆಯ ಆಡಳಿತ ಕೊಟ್ಟಿದ್ರೆ ತಾಲೂಕಿನಲ್ಲಿ ನಿಮ್ಮ ಬೆಂಬಲಿತರೇ ಗೆಲ್ತಿದ್ರೇನೋ ಅಲ್ವಾ. ನೀವು ಒಳ್ಳೆಯ ಆಡಳಿತ ಕೊಟ್ಟಿದ್ರೆ, ನೀವು ಒಳ್ಳೆಯ ಒಂದು ಜನರ ಏನು ಅಹವಾಲುಗಳಿಗೆ ಸ್ವೀಕರಿಸಿ ಈ ಒಂದು ನೆಲಮಂಗಲ ತಾಲೂಕಲ್ಲಿ ಏನಿದೆ ಇವತ್ತು ಏನ್ ನಡೀತಾ ಇದೆ ನೋಡ್ತಾ ಇದೀವಿ ನಾವು. ಈ ವೃಷಭಾವತಿದೆಲ್ಲ ನೋಡ್ತಾ ಇದೀವಿ. ಬೇಡದ ಒಂದು ಯೋಜನೆಗಳನ್ನ ತರೋದು ಆಯ್ತಾ. ನೀವು ಕರೆಕ್ಟ್ ಆಗಿ, ಈಗ ಸರ್ ನಾನ್ ಕರೆಕ್ಟ್ ಆಗಿದ್ರೆ ನನ್ನ ಬೆಂಬಲಿತರೇ ಗೆಲ್ತಾರೆ, ಅದ್ರಲ್ಲಿ ಏನಿದೆ. ಹೀಗಾಗಿ ಈ ಚುನಾವಣೆಯನ್ನ ಕುಲ್ಲಕ ಕಾರಣಕ್ಕೆ ಒಂದು ಇತ್ತು, ಏನೋ ಒಂದು ನೆಪ ಕೊಟ್ಟು ಸದ್ಯಕ್ಕೆ ಮುಂದಕ್ಕೆ ಹಾಕ್ಬೇಕಾಗಿತ್ತು, ಮುಂದಕ್ಕೆ ಹಾಕಿದ್ದಾರೆ ಅಷ್ಟೇ. ಸೊ ನೋಡಿದ್ರ ವೀಕ್ಷಕರೇ, KRS ಪಕ್ಷದ ಅರುಣ್ ಕುಮಾರ್ ಅವರು ಇಷ್ಟೊತ್ತು ಮಾತಾಡಿದ್ರು. ನೆಲಮಂಗಲ ತಾಲೂಕಿನಲ್ಲಿ ಯಾವ ರೀತಿಯಾದಂತಹ ಕೆಟ್ಟ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ, ಸಹಕಾರ ಸಂಘಗಳಲ್ಲೂ ಮೂಗು ತೂರಿಸುವಂತಹ ಶಾಸಕರು. ಈ ಹಿಂದೆನೂ ಚುನಾವಣೆಗಳಾಗಿದ್ವು, ಈ ಹಿಂದೆನೂ ಕಡಲೆಕಾಯಿ ಪರಸೆಗಳಾಗಿದ್ವು, ಈ ಹಿಂದೆನೂ ಸಾಕಷ್ಟು ಪ್ರತಿಭಟನೆಗಳಾಗಿದ್ವು, ಈ ಹಿಂದೆನೂ ಸಾಕಷ್ಟು ಹೋರಾಟಗಳಾಗಿದ್ವು. ಆ ಒಂದು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ತನ್ನ ಏನು ಮ್ಯಾನ್ ಪವರ್ ಅಂತ ಹೇಳ್ತೀವಲ್ಲ, ಆ ಮ್ಯಾನ್ ಪವರ್ ಸ್ಟ್ರೆಂತ್ ಕಮ್ಮಿ ಇರೋ ಕಾರಣದಿಂದ ಬೇರೆ ಬೇರೆ ಪೊಲೀಸ್ ಠಾಣೆಗಳಿಂದ ಸಿಬ್ಬಂದಿಗಳನ್ನು ಕರೆಸ್ಕೊಂಡು ರಿಸರ್ವ್ಗಳನ್ನು ನಿಲ್ಲಿಸ್ಕೊಂಡು ಇಲ್ಲಿ ಬಂದೋಬಸ್ತನ್ನು ಕೊಟ್ಟಿರುವಂತಹ ಉದಾಹರಣೆಗಳು ಸಾಕಷ್ಟು ಇವೆ. ಕಡಲೆಕಾಯಿ ಪರಸೆ ಇವತ್ತು ನೆಲಮದಲ್ಲಿ ಪ್ರಥಮ ಬಾರಿಗೆ ಏನು ಆಗ್ತಾ ಇಲ್ಲ. 40,000 ರಿಂದ 50,000 ಜನ ಏನು ಫಸ್ಟ್ ಟೈಮ್ ಸೇರ್ತಾ ಇಲ್ಲ. ಇಂಥ ಅದೆಷ್ಟೋ ಸಮಾವೇಶಗಳು ನೆಲಮಂಗಲ ತಾಲೂಕಿನಲ್ಲಿ ನಡೆದಿವೆ. ಆ ಒಂದು ಸಂದರ್ಭದಲ್ಲೂ ಕೂಡ ತಾವು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕರಿಗೆ ಬಂದೋಬಸ್ತನ್ನು ಕೊಟ್ಟಿದ್ದೀರಾ, ರಕ್ಷಣೆಯನ್ನು ಕೊಟ್ಟಿದ್ದೀರಾ. ಪೊಲೀಸ್ ಇಲಾಖೆ ಇವತ್ತು ಯಾರ ಕೈಗೊಂಬೆಯಾಗಿ ಕುಣಿತಾ ಇದೆ ಅನ್ನೋದು ನನ್ನ ಒಂದು ಸವಾಲು. ನೀವು ಇಲ್ಲಿನ ರಾಜಕಾರಣಿಗಳ ಕೈಗೊಂಬೆಗಳಾಗಿ, ಇಲ್ಲಿ ನಿಮಗೆ ಸರ್ಕಾರ ಕೊಡ್ತಿರುವಂತಹ ಸಂಬಳ ಸಾರ್ವಜನಿಕರ ದೇಣಿಗೆಯಿಂದ ಬರುವಂಥದ್ದು, ಸಾರ್ವಜನಿಕರ ದೇಣಿಗೆಯ ಹಣದಲ್ಲಿ ತಾವು ಸಂಬಳವನ್ನು ತಗೊಂಡು ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ಸಾರ್ವಜನಿಕರ ಸೇವೆಯನ್ನು ಮಾಡಬೇಕಾದಂಥವ್ರು ಒಂದು ಮನವಿ ಪತ್ರವನ್ನು ಚುನಾವಣೆ ಮಾಡಬೇಡಿ, ನಮ್ಮ ಸಿಬ್ಬಂದಿ ಇಲ್ಲ, ಮುಂದೂಡಿ ಅಂತ ಅಂದ್ಬಿಟ್ಟು ಕೊಡ್ತೀರಾ ಅಂತ ಹೇಳಿದ್ರೆ ಇದರಲ್ಲಿ ನೇರವಾಗಿ ಎದ್ದು ಕಾಣ್ತಾ ಇದೆ, ಇದರಲ್ಲಿ ಯಾವ ರಾಜಕಾರಣಿಯ ಕುತಂತ್ರ ಇದೆ ಅಂತ ಹೇಳ್ಬಿಟ್ಟು. ತಾವು ಸಾರ್ವಜನಿಕರ ಹಿತದೃಷ್ಟಿಯಿಂದ ಜನಗಳ ಸೇವೆ ಮಾಡಕ್ಕೆ ಬಂದಿರುವಂತಹ ಸೇವಕರು, ಜನಗಳ ಹಿತದೃಷ್ಟಿಯನ್ನು ಕಾಪಾಡುವಂಥವ್ರು ಈ ಒಂದು ಇಂತಹ ಕ್ಷುಲ್ಲಕ ವಿಚಾರಗಳನ್ನು, ಇಂತಹ ಕೆಲಸಕ್ಕೆ ಬಾರದೇ ಇರುವಂತಹ ಉತ್ತರಗಳನ್ನು ಮನವಿ ಮೂಲಕ ಕೊಟ್ಟು ತಮ್ಮ ಗೌರವವನ್ನು ತಾವೇ ಕಳ್ಕೊಬೇಡಿ. ಪೊಲೀಸ್ ಇಲಾಖೆಗೆ ಅದರದೇ ಆದಂತಹ ಒಂದು ಗೌರವ ಇದೆ. ಆ ಗೌರವ, ಆ ಸ್ಥಾನಮಾನವನ್ನು ಉಳಿಸ್ಕೊಂಡು ತಾವು ತಮ್ಮ ಕರ್ತವ್ಯವನ್ನು ಮುಂದುವರಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ, ನೆಲಮಂಗಲ.